ದಕ್ಷಿಣ ಭಾರತದಲ್ಲಿ ದೊಡ್ಡ ಬಹುರಾಜ್ಯ ಸಹಕಾರಿ ಸಂಸ್ಥೆಯಾಗಿ ಗ್ರಾಹಕರ ವಿಶ್ವಾಸ ಪಡೆದಿರುವ ಚಿಕ್ಕೋಡಿ ತಾಲೂಕಿನ ಎಕ್ಸಂಬ ಶ್ರೀ ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿ ಇದರ ಆರ್ಥಿಕ ವರ್ಷದ ಅಂತ್ಯದವರೆಗೆ 45.35 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯದಲ್ಲಿ 226 ಶಾಖೆಗಳನ್ನು ಸ್ಥಾಪಿಸಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಮಾಜಿ ಸಂಸದ ಅಣ್ಣಾಸಾಹೇಬ ಜೊಲ್ಲೆ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಎಕ್ಸಂಬ ಪಟ್ಟಣದ ಬೀರೇಶ್ವರ ಸಭಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕಳೆದ 35 ವರ್ಷಗಳಿಂದ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯದಲ್ಲಿ ಬೀರೇಶ್ವರ ಸಹಕಾರಿ ಶಾಖೆಗಳನ್ನು ಆರಂಭಿಸಿ ಸಹಕಾರಿ ರಂಗದಲ್ಲಿ ಹೊಸ ಅಧ್ಯಾಯ ಬರೆದಿದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ದೊರೆಯುವ ಎಲ್ಲ ಸೌಲಭ್ಯಗಳು ಸಹಕಾರಿ ಸಂಸ್ಥೆಗಳಲ್ಲಿ ದೊರೆಯುತ್ತದೆ. ಇದರಿಂದ ಗ್ರಾಹಕರ ನೆಚ್ಚಿನ ಸಹಕಾರಿ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಎಂದರು. ಸಂಸ್ಥೆಯು 4,08,233 ಸದಸ್ಯರನ್ನು ಹೊಂದಿದೆ. 34,92,16,400 ಶೇರ್ ಕ್ಯಾಪಿಟಲ್ ಹೊಂದಿದೆ. 2,93,63,424.22 ರಿಸರ್ವ್ ಫಂಡ್ ಹೊಂದಿದೆ. 4,338,58,1,234.51 ಡಿಪಾಸಿಟ್ ಹೊಂದಿದೆ. 3,313,79,8992.50 ಸಾಲವನ್ನು ವಿತರಿಸಲಾಗಿದೆ. 1,248,68,38,363.69 ಬ್ಯಾಂಕ್ ಉಳಿತಾಯ ಹಾಗೂ ಗುಂತಾವಣೆ ಹೊಂದಿದೆ. 5,030 ಕೋಟಿ 90,15,574.73 ದುಡಿಯುವ ಬಂಡವಾಳ ಹೊಂದಿದ್ದು, ಆರ್ಥಿಕ ವರ್ಷದ ಅಂತ್ಯದವರೆಗೆ 45,35,25,150.99 ನಿವ್ವಳ ಲಾಭ ಗಳಿಸಿದೆ ಎಂದರು. ಸಂಸ್ಥೆಯು ಇಷ್ಟೊಂದು ಬೆಳವಣಿಗೆ ಸಾಧಿಸಲು ಗ್ರಾಹಕರ ವಿಶ್ವಾಸ, ಆಡಳಿತ ಮಂಡಳಿಯ ಪ್ರೋತ್ಸಾಹ ಹಾಗೂ ಸಿಬ್ಬಂದಿಗಳ ನಿರಂತರ ಪರಿಶ್ರಮ ಯಶಸ್ವಿಗೆ ಕಾರಣವಾಗಿದೆ ಎಂದರು. 31 ಮಾರ್ಚ್ 25 ವರ್ಷಾಂತರವಾಗಿ ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಮಲ್ಟಿಸ್ಟೇಟ್ ಇದರ ಒಂದು ಆರ್ಥಿಕ ಸ್ಥಿತಿಗತಿ ಅಂದರೆ ಫೈನಾನ್ಷಿಯಲ್ ಹೈಲೈಟ್ಸ್ ಇವತ್ತು ಮಾರ್ಚ್ 31ಗೆ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಮಾರ್ಚ್ 31ಗೆ ಕ್ಲೋಸರ್ ಮಾಡಿ ಮೊದಲನೇ ವಾರದಲ್ಲಿ ನಾವು ವಾಡಿಕೆಯಂತೆ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡ್ತಾಯಿದ್ದೀವಿ. ಅದೇ ಪ್ರಕಾರ ಭವಿಷ್ಯತ್ ಕಾಲದಲ್ಲಿ ನಮ್ಮ ಎಲ್ಲ ಸಂಸ್ಥೆಗಳಲ್ಲಿ ಕೋಆಪರೇಟಿವಲ್ಲಿ ಒಂದು ಸೆಪ್ಟೆಂಬರ್ವರೆಗೆ ನಮಗೆ ಕಾಲಾವಕಾಶ ಇರ್ತದೆ. ಬ್ಯಾಲೆನ್ಸ್ ಶೀಟ್ ಕ್ಲಿಯರ್ ಮಾಡಬೇಕು ಮತ್ತು ಜನರಲ್ ಬಾಡಿ ಮಾಡಬೇಕು, ವಾರ್ಷಿಕ ಸರ್ವಸಾಧಾರಣ. ಆದರೆ ವಾರ್ಷಿಕ ಸರ್ವಸಾಧಾರಣ ಕೂಡ ಬಹುತೇಕ ಮೊದಲನೇ ಆಗೋದ ಬೀರೇಶ್ವರ ಸಂಸ್ಥೆ ಅಂತ ಸುಮಾರು ಭಾಳ ದಿವಸದಿಂದ ನಾವು ಪ್ರಯತ್ನದಲ್ಲಿ ಏಪ್ರಿಲ್ ಕೊನೆಯ ವಾರದಲ್ಲಿ ನಾವು ಒಂದು ವಾರ್ಷಿಕ ಸಭೆಯನ್ನು ಮಾಡಬೇಕಂತ ಪ್ರಯತ್ನ ಮಾಡ್ತಾಯಿದ್ದೆವು. ಅದು ಬ್ಯಾಲೆನ್ಸ್ ಶೀಟ್ ರೆಡಿಯಾಗಿ ಪ್ರಿಂಟಾಗಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಆಗಿ ಇದು ಆಗೋದಿಲ್ಲ ಅಂತ ತಿಳ್ಕೊಂಡು ನಾವು ಮೇ ಮೊದಲನೇ ವಾರದಲ್ಲಿ ನಮ್ಮ ವಾರ್ಷಿಕ ಸಭೆಯನ್ನು ಮಾಡ್ತಾಯಿತ್ತು. ಯಾಕಂದರೆ ಸೆಪ್ಟೆಂಬರ್ದಲ್ಲಿ ಮಾಡೋದ್ರಿಂದ ಇವತ್ತು ನಮ್ಮ ಸದಸ್ಯರು ಇರ್ಬೋದು ಅಥವಾ ಗ್ರಾಹಕರು ಇರ್ಬೋದು, ಇವ್ರ ಕಡೆ ಬರೀ ನಮ್ಮದು ಬ್ಯಾಲೆನ್ಸ್ ಶೀಟ್ 6 ತಿಂಗಳು ಹೋಗ್ತದೆ ಅವ್ರ ಕಡೆ. ಆದರೆ ನಮ್ಮ ಬ್ಯಾಲೆನ್ಸ್ ಶೀಟ್ ಮಾತ್ರ 11 ತಿಂಗಳು ಹೋಗ್ತದೆ. ಏಪ್ರಿಲ್ ಮಾತ್ರ ಅಲ್ಲ, ಈ ಹಳೆ ಬ್ಯಾಲೆನ್ಸ್ ಶೀಟೇ ನಾವು ಇದನ್ನ ಕೊಡ್ಕೋತ ಬಂದಿರ್ತೀವಿ ಬುಕ್ಲೆಟ್. ಇದು ಹೊಸದು ರೆಡಿಯಾಗಿ ಸುಮಾರು ಮೇ ತಿಂಗಳದಿಂದ ಹೊಸ ಬ್ಯಾಲೆನ್ಸ್ ಶೀಟ್ ಎಲ್ಲರ ಕಡೆ ಕೂಡ ಇರ್ತದೆ. ಅಂದ್ರೆ 11 ತಿಂಗಳು ನಮ್ಮದು ಎಲ್ಲರ ಕಡೆ ಹೋಗ್ತದೆ ಅಂತ. ಅದಾಗಿ 31/3/2025 ಇವತ್ತು ಅತಿ ಸಂತೋಷ ಅನಿಸ್ತದೆ. ಭಾಳ ಒಳ್ಳೆಯ ರೀತಿಯಿಂದ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈಗಾಗಲೇ ಬಂದದ. ಇದರಲ್ಲಿ ಮುಖ್ಯವಾಗಿ ಮೆಂಬರ್ ಸಂಖ್ಯೆ 3,72,504 ಹೋದ 24 ಮಾರ್ಚಿಗೆ ಇದ್ದದ್ದು ಇವತ್ತು 4,08,233. ಈ ಪ್ರಕಾರ ಅಂದರೆ ಸುಮಾರು 29,729 ನಮ್ಮ ಸದಸ್ಯರ ಸಂಖ್ಯೆ ಹೆಚ್ಚಾಗಿದೆ. ಅದೇ ಪ್ರಕಾರ ಶೇರ್ ಕ್ಯಾಪಿಟಲ್ 33,01,28,900 ಇದ್ದದ್ದು 34,92,16,400 ಅಂದರೆ 1,90,90,87,500 ಹೆಚ್ಚಿಗೆ ಆಗಿದೆ. ರಿಸರ್ವ್ ಆ್ಯಂಡ್ ಅದರ್ ಫಂಡ್ಸ್ ಸುಮಾರು 167,59,57,584.77 ಈ ಪ್ರಕಾರ ಇದ್ದದ್ದು. ಈ ಸಲ ಮಾರ್ಚ್ 31, 2025ಕ್ಕೆ ರಿಸರ್ವ್ ಆ್ಯಂಡ್ ಅದರ್ ಫಂಡ್ಸ್ ಕೂಡ ಹೆಚ್ಚಿಗೆ ಆಗಿದೆ. ಅಂದರೆ ಸುಮಾರು 2,293,63,424.22 ಈ ಪ್ರಕಾರ ಹೆಚ್ಚಿಗೆ ಆಗಿದೆ. ಅಂದರೆ 33,34,00,000 ಮೇಲ್ಪಟ್ಟು ಇದು ಕೂಡ ಹೆಚ್ಚಿಗೆ ಆಗಿದೆ. ಡಿಪಾಸಿಟ್ ಸಂಖ್ಯೆಯನ್ನು ನೋಡಿದರೆ ಹೋದ ಮಾರ್ಚ್ನಲ್ಲಿ 3,820,57,92,300
379 ಇದ್ದದ್ದು ಈ ಮಾರ್ಚ್ ಎಂಡಕ್ಕೆ ಸುಮಾರು 4,338 ಕೋಟಿ 58,01,234 ಅಂದರೆ ಈ ವರ್ಷದಲ್ಲಿ ಸುಮಾರು 518 ಕೋಟಿಯಷ್ಟು ನಮ್ಮದು ಡಿಪಾಸಿಟ್ ಕೂಡ ಹೆಚ್ಚಿಗೆ ಆಗ್ಯದ. ಅದೇ ಪ್ರಕಾರ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ 2,887 ಕೋಟಿ 78,57,615 ಇದ್ದದ್ದು ಈ ಮಾರ್ಚ್ ಎಂಡಕ್ಕೆ 3,313 ಕೋಟಿ 79,84,992 ಅಂದರೆ 426 ಕೋಟಿ ಸಾಲ ಕೂಡ ಹೆಚ್ಚಿಗೆ ಆಗಿದೆ. ಅದೇ ಪ್ರಕಾರ ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ನೋಡಿದರೆ ಹೋದ ಮಾರ್ಚ್ನಲ್ಲಿ 927 ಕೋಟಿ 1,93,185 ಇದ್ದದ್ದು ಈ ಮಾರ್ಚ್ ಎಂಡಕ್ಕೆ 1,244 ಕೋಟಿ 68,38,363 ಅಂದರೆ 317 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಕೂಡ ನಮ್ಮದು ಹೆಚ್ಚಿಗೆ ಆಗಿದೆ. ಅದೇ ಪ್ರಕಾರ ವರ್ಕಿಂಗ್ ಕ್ಯಾಪಿಟಲ್ ನೋಡಿದ್ರೆ 4,187 ಕೋಟಿ 66,70,000 ಇದ್ದದ್ದು ಈ ಸಲ 5,030 ಕೋಟಿ 90,15,574 ಇದು ಆಗಿದೆ. ಇದು ಕೂಡ 843 ಕೋಟಿಯಷ್ಟು ಕೋಟಿ 23 ಲಕ್ಷ ಹೆಚ್ಚಿಗೆ ಆಗಿದೆ. ನೆಟ್ ಪ್ರಾಫಿಟ್ ನೋಡಿದ್ರೆ ನಮ್ಮಲ್ಲಿ ಹೋದ ವರ್ಷ 40 ಕೋಟಿ 55,35,199 ಇದ್ದದ್ದು ಈ ವರ್ಷ ಕೊನೆಯಲ್ಲಿ ನಮ್ಮದು 45 ಕೋಟಿ 35,25,150 ಅಂದರೆ 4 ಕೋಟಿ 79 ಲಕ್ಷ 89,000 ಹೆಚ್ಚಿಗೆ ಆಗಿದೆ. ಇನ್ನು ಬ್ರ್ಯಾಂಚಸ್ ನೋಡ್ರೆ 211 ಇದ್ದದ್ದು 226 ಅಂದರೆ ಈ ವರ್ಷದಲ್ಲಿ 15 ಬ್ರಾಂಚ್ ಹೆಚ್ಚಿಗೆ ಆಗಿದೆ. ಈ ಪ್ರಕಾರ ಒಂದು ಒಳ್ಳೆಯ ರಿಸಲ್ಟ್ ನಮ್ಮದು ಬೀರೇಶ್ವರ ಸಂಸ್ಥೆ ಬಂದದ. ಯಾಕಂದರೆ ಮಾರ್ಚ್ 31ರಲ್ಲಿ ಬ್ಯಾಂಕ್ ಎಲ್ಲ ಕ್ಲೋಸರ್ ಮಾಡಿ ನಾವು ಡಿಕ್ಲೇರ್ ಮಾಡಿ ಒಂದು ವಾರ್ಷಿಕ ಸಭೆಯನ್ನು ಕೂಡ ಮೊಟ್ಟ ಮೊದಲನೇ ಮಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಈ ವರ್ಷ ಕೂಡ ಯಶಸ್ವಿ ಆಗ್ತೀವಿ. ಇದೇ ಪ್ರಕಾರ ಮುಂದಿನ ದಿನಮಾನದಲ್ಲಿ ಕೂಡ ನಮ್ಮ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು ಅಥವಾ ಎಲ್ಲ ಸಂಚಾಲಕ ಮಂಡಳಿ ಸದಸ್ಯರು ಹೊಸದಾಗಿ ಈಗ ಸದ್ಯ ಸಂಚಾಲಕ ಮಂಡಳಿ ಕೂಡ ಈ ಸಲ ಅವಿರೋಧವಾಗಿ ಆಯ್ಕೆಯಾಗಿದೆ. ಇನ್ನು ಮುಂದಿನ ದಿನಮಾನದಲ್ಲಿ ಕೂಡ ಹೆಚ್ಚಿನ ಒಂದು ಇದನ್ನು ಬೆಳೆಸಿ ಇನ್ನೂ ಕೂಡ ಹೆಚ್ಚಿಗೆ ನಾವೇನು ಟಾರ್ಗೆಟ್ ಮಾಡಿದ್ದೀವೋ ಆ ಪ್ರಕಾರ ಮುಂದಿನ ದಿನಮಾನದಲ್ಲಿ ಕೂಡ ಈ ಒಂದು ಸಂಸ್ಥೆ ಮುನ್ನಡೆಯುತ್ತಾ ಹೋಗ್ತಾ ಅಂತ ಹೇಳ ಬಯಸ್ತೇನೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಅಪ್ಪಸಾಹೇಬ ಜೊಲ್ಲೆ, ಉಪಾಧ್ಯಕ್ಷ ಆನಂದ ಪಾಟೀಲ, ನಿರ್ದೇಶಕರಾದ ಸಿದ್ದರಾಮ ಗಡದೆ, ಯಾಶಿನ ತಾಂಬೋಳೆ, ವಿಭಾವರಿ ದಿಲೀಪ ಕಾಣ್ಕೆ, ಆನಂದ ದೇವಗೌಡ ಪಾಟೀಲ, ಅಣ್ಣಾ ಸಾಹೇಬ ಚೌಗಲ, ಋಷಭ ಜೈನ, ವಜ್ರಕಾಂತ ಸದಲಗೆ, ಪ್ರಕಾಶ ಪಾಟೀಲ, ನಿಂಗಪ್ಪ ಕೋಕ್ಳೆ, ಕಾಶಿನಾಥ ಕಮತೆ, ದತ್ತಾತ್ರೇಯ ಪಾಟೀಲ, ಬಾಳಾಸಾಹೇಬ ಕದಂ, ಮಲ್ಲಿಕಾರ್ಜುನ ತೇಲಿ, ಸದಾನಂದ ಹಳಿಂಗಳಿ, ಜಯಪ್ರಕಾಶ ಸಾವಂತ, ಚೇತನಾ ದೇಶಪಾಂಡೆ, ಶ್ರೀನಿವಾಸ ಕರಾಳೆ, ಶ್ರೀಪಾದ ನೇರ್ಲೀಕರ ಹಾಗೂ ಪ್ರಧಾನ ವ್ಯವಸ್ಥಾಪಕ BA ಗುರುವ, ಉಪ ಪ್ರಧಾನ ವ್ಯವಸ್ಥಾಪಕರಾದ MK ಮಂಗಾವತೆ, ಶಿವು ಡಬ್ಬಣ್ಣವರ, SK ಮಾನೆ ಮೊದಲಾದವರು ಉಪಸ್ಥಿತರಿದ್ದರು.